ಕಂಡೆ ಕಂಡೆನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ. ಕಂಡೆ ಕಂಡೆನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ. ಕಂಡು ಬದುಕಿದೆ ಇಂದು ನಾನು, ಕಂಡು ಬದುಕಿದೆ ಇಂದು ನಾನು, ಕರುಣಿಸೋ ಎನ್ನೊಡೆಯನೇ. ಕಂಡೆ ಕಂಡೆನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ. ಹುಟ್ಟದಟ್ಟಿಯು ಪಿಡಿದವಂಕಿಯು ತೋಟ ಕೌಸ್ತುಭಭೂಷಣ. ಆ ಹುಟ್ಟದಟ್ಟಿಯು ಪಿಡಿದವಂಕಿಯು ತೋಟ ಕೌಸ್ತುಭಭೂಷಣ. ಮೆಟ್ಟಿದ ನವರತ್ನಧಾವಿಗೆ, ಮೆಟ್ಟಿದ ನವರತ್ನಧಾವಿಗೆ ಇಟ್ಟ ಕಸ್ತೂರಿ ತಿಲಕವ. ಕಂಡೆ ಕಂಡೆನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ. ಮಂದಹಾಸವು ದಂತ ಪಂಕ್ತಿಯು ಚೆಂದದ ಕಡೆ ಗಣ್ಣ ನೋಟವು. ಮಂದಹಾಸವು ದಂತ ಪಂಕ್ತಿಯು ಚೆಂದದ ಕಡೆ ಗಣ್ಣ ನೋಟವು. ಅಂದವಾದ ಕುರುಳು ಕೂದಲು, ಅಂದವಾದ ಕುರುಳು ಕೂದಲು, ಮುದ್ದು ಸುರಿವೋ ಮುಖವನ. ಕಂಡೆ ಕಂಡೆನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ. ಎನ್ನ ಬಂಧನ ತರಿಸಿದನೆ, ಎನ್ನ ಪಾಪವು ಓಡಿತು. ಎನ್ನ ಬಂಧನ ತರಿಸಿದನೆ, ಎನ್ನ ಪಾಪವು ಓಡಿತು. ಅನ್ಯ ದೈವವ ಭಜಿಸಲ್ಯಾತಕ್ಕೆ, ಅನ್ಯ ದೈವವ ಭಜಿಸಲ್ಯಾತಕ್ಕೆ, ಮನ್ನಿಸೋ ಹಯವದನನೇ. ಕಂಡೆ ಕಂಡೆನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ. ಕಂಡು ಬದುಕಿದೆ ಇಂದು ನಾನು, ಕಂಡು ಬದುಕಿದೆ ಇಂದು ನಾನು, ಕರುಣಿಸೋ ಎನ್ನೊಡೆಯನೇ. ಕಂಡೆ ಕಂಡೆನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ. ದಿವ್ಯ ಮಂಗಳ ವಿಗ್ರಹ, ದಿವ್ಯ ಮಂಗಳ ವಿಗ್ರಹ. ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ ಯೋಗೀಂದ್ರಮೀಡ್ಯಂ ಭವರೋಗವೈದ್ಯಂ ಶ್ರೀಮತ್ಪರಂ ಬ್ರಹ್ಮಗುರುಂ ಸ್ಮರಾಮಿ. ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ. ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಎಲ್ಲೆಲ್ಲೂ ತಾನೇ ತಾನಾಗಿ ಬೆಳಗುವ ಪರಂಜ್ಯೋತಿ ರೂಪವಾದ ಗುರುತತ್ವಕ್ಕೆ ನಮೋ ನಮಃ. ಹೃನ್ಮಂದಿರದಲ್ಲಿ ಜ್ಞಾನವಿಜ್ಞಾನ ಘನರಾಗಿ ಬೆಳಗುತ್ತಿರುವ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಹಾರ್ದವಾದ ಪ್ರಣತಿಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದವಾದ ನಮನಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ 74ನೇ ಕುಸುಮವನ್ನು ಧರ್ಮಪ್ರಭು ಶ್ರೀಕೃಷ್ಣನ ಪದಪದ್ಮಗಳಲ್ಲಿ ಅರ್ಪಿಸುವುದಕ್ಕೆ ಉದ್ಯುಕ್ತನಾಗಿದ್ದೇನೆ. ಧ್ಯಾನಯೋಗೋ ನಾಮ ಷಷ್ಠಃ ಅಧ್ಯಾಯಃ.
ಅಲ್ಲಿ 27ನೇ ಶ್ಲೋಕದ ಬಗ್ಗೆ ಹಿಂದೆ ವಿವರಣೆಯನ್ನು ಕೊಟ್ಟಿದ್ದಾಗಿದೆ. ಯಾರ ಮನಸ್ಸಿನಲ್ಲಿ ರಜಸ್ಸು ಕಡಿಮೆ ಆಗುತ್ತೋ ಮತ್ತು ಪಾಪಗಳೆಲ್ಲ ಕ್ಷಯಿಸಿ ಹೋಗುತ್ತೋ, ಮನಸ್ಸು ಪೂರ್ತಿಯಾಗಿ ಪ್ರಸನ್ನತೆಯನ್ನು ಹೊಂದುತ್ತೋ ಮತ್ತು ಯಾರು ಬ್ರಹ್ಮದ ಜೊತೆಗೆ ಒಂದುಗೂಡಿ ಸೇರಿಕೊಂಡಿರ್ತಾನೋ ಅಂಥವನನ್ನು ಉತ್ತಮವಾದ ಸುಖವು ಬಂದು ಸೇರುತ್ತದೆ ಎಂಬ ವಿಷಯವನ್ನು ಅನುಸಂಧಾನ ಮಾಡಿದ್ದೇವೆ. ಉತ್ತಮವಾದ ಸುಖ ಅಂದರೆ ಪರಮಾತ್ಮ ಸುಖ, ಪರಬ್ರಹ್ಮಾನುಭವ ರೂಪವಾದ ಸುಖ. ಅದು ಬಂದು ಸೇರುತ್ತೆ, ತಾನಾಗೇ ಬಂದು ಸೇರುತ್ತೆ. ಅದು ಬಂದು ಸೇರೋದಕ್ಕೆ ಬೇಕಾಗುವಂತಹ ವ್ಯವಸ್ಥೆ ನಮ್ಮಲ್ಲಿ ಇರಬೇಕಾಗಿದೆ ಅಷ್ಟೇ. ಏನು ವ್ಯವಸ್ಥೆ ಬೇಕಾಗಿದೆ ಅಂದರೆ, ಮನಸ್ಸಿನಲ್ಲಿ ರಜೋಗುಣ ಇದ್ದರೆ ಚಿತ್ತ ಚಾಂಚಲ್ಯಾಗಿ ಹೊರಮುಖವಾಗಿ ಸಂಚಾರ ಮಾಡೋಕ್ಕೆ ಶುರುವಾಗಿಬಿಡುತ್ತೆ. ಅದು ಆ ಬ್ರಹ್ಮನ ಕಡೆಗೆ, ಪರಮಾತ್ಮನ ಕಡೆಗೆ ಹೋಗೋಲ್ಲ. ಅದರಿಂದ ರಜೋಗುಣ ಶಾಂತ ಆಗಬೇಕು. ಯಾವುದೋ ಜನ್ಮದ ಅಥವಾ ಈ ಜನ್ಮದ ಪಾಪಗಳು ಆ ಭಗವಂತನ ದರ್ಶನಕ್ಕೆ ಅಡೆತಡೆಯನ್ನು ಉಂಟು ಮಾಡ್ತಾ ಇದ್ದರೆ ಆ ಪಾಪಗಳೆಲ್ಲ ಕ್ಷಯಿಸಿ ಹೋಗಬೇಕು. ಸಾಧನೆ ಮಾಡುವವನಿಗೆ ಅದು ಕ್ಷಯಿಸ್ತಾ ಹೋಗುತ್ತೆ, ಪ್ರತಿನಿತ್ಯವೂ ಸಹ ಕ್ಷಯಿಸ್ತಾ ಹೋಗುತ್ತೆ. ಹಾಗೆ ಕ್ಷಯಿಸಿ ಅವನ ಮನಸ್ಸು ಪೂರ್ಣವಾಗಿ ಶಾಂತವಾದ ಸ್ಥಿತಿಗೆ ಒಮ್ಮೆ ಬರುತ್ತೆ. ಹಾಗೆ ಬಂದಾಗ ತಾನಾಗೇ ತತ್ವ ಸಾಕ್ಷಾತ್ಕಾರ ಅವನಿಗೆ ಆಗಿಬಿಡುತ್ತೆ, ಬ್ರಹ್ಮಾನುಭವ ತಾನಾಗೇ ಆಗುತ್ತೆ ಎಂಬ ವಿಷಯವನ್ನು ಹೇಳಿ ಅದರ ಮುಂದುವರಿಕೆಯ ಮಾತು. ಯುಂಜನ್ಯೇವಂ ಸದಾತ್ಮಾನಂ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಯೋಗಿಗೆ ಅತ್ಯಂತವಾದ ಸುಖ ಅನುಭವಕ್ಕೆ ಬರುತ್ತೆ. ಅತ್ಯಂತಂ ಸುಖಂ ಅಶ್ನುತೆ, ಅತಿಶ್ರೇಷ್ಠವಾದ ಇನ್ನೆಲ್ಲೂ ದೊರಕದ ಒಂದು ಸುಖವನ್ನು ಯೋಗಿಯಾದವನು ಅನುಭವಿಸ್ತಾನೆ. ಅಶ್ನುತೆ ಅಂದರೆ ಏವಂ ಹೀಗೆ ಸದಾ ಯಾವಾಗಲೂ ಆತ್ಮಾನಂ ತನ್ನನ್ನು ಯುಂಜನ್ ಯೋಗದಲ್ಲಿ ಇಟ್ಟುಕೊಂಡಿರುವುದರಿಂದ ಯೋಗಿಯು ವಿಗತ ಕಲ್ಮಷಃ ಕಳೆದುಕೊಂಡ ಪಾಪವುಳ್ಳವನಾಗಿ, ಪಾಪವನ್ನೆಲ್ಲ ಕಳೆದುಕೊಂಡವನಾಗಿ, ಬ್ರಹ್ಮ ಸಂಸ್ಪರ್ಶಂ ಬ್ರಹ್ಮ ಸ್ಪರ್ಶವೆಂಬ ಅತ್ಯಂತಂ ಸುಖಂ ಅತಿಶ್ರೇಷ್ಠವಾದ ಸುಖವನ್ನು ಸುಖೇನ ಅಶ್ನುತೆ ಸುಖವಾಗಿ ಪಡಿತಾನೆ ಅಂತ, ಅನಾಯಾಸವಾಗಿ ಪಡಿತಾನೆ, ವಿಶೇಷವಾದ ಪರಿಶ್ರಮವಿಲ್ಲದೆ ಪಡಿತಾನೆ ಅಂತ. ಸುಖವಾಗಿ ಕೆಲಸ ಮಾಡಿದ್ವಿ ನಾವು, ಏನೂ ಕಷ್ಟ ಆಗಲಿಲ್ಲ ಅಂತ ಹೇಳಿದಾಗೆ ಯೋಗಿಯಾದವನು ಸುಖವಾಗಿ ಆನಂದವನ್ನು ಪಡಿತಾನೆ. ಅದೇನು ಅಂದರೆ ಅದು ಸುಖದ ಪರಾಕಾಷ್ಠ, ಅತ್ಯಂತ ಶ್ರೇಷ್ಠವಾದಂಥ ಒಂದು ಆನಂದ. ಇದು ಮಾತಿನ ಸಾಕ್ಷಾತ್ ಅರ್ಥ. ಒಟ್ಟು ತಾತ್ಪರ್ಯ ಈ ಹಿಂದಿನ ಪದ್ಯದಲ್ಲಿ ಬಂದಿರುವ ವಿಷಯವೇ ಇನ್ನೊಂದು ಮುಖದಿಂದ ಹೊರಗಡೆ ಬಂದಿದೆ. ಅದರಿಂದ ಹೇಳ್ತಾ ಇರೋ ವಿಷಯವನ್ನು ಇನ್ನೊಮ್ಮೆ ಸಂಕ್ಷೇಪಿಸಿ ಭಾವಿಸೋದಾದರೆ, ಚಿತ್ತದಲ್ಲಿ ರಜೋಗುಣ ಶಾಂತ ಆಗಬೇಕು. ಮಾನವನ ಸೃಷ್ಟಿಯೇ ಸತ್ವಪ್ರಧಾನವಾದ ಸೃಷ್ಟಿ ಎಂಬುದಾಗಿ ಪರಿಗಣಿಸಲ್ಪಟ್ಟಿದೆ. ಎಲ್ಲ ಜೀವಕೋಟಿಗಳ ಮೈಯನ್ನು, ಮಾನವನ ಮೈಯನ್ನು ಹೋಲಿಸಿ ನೋಡಿದ್ರೆ ಪ್ರಾಣಿ ಪಕ್ಷಿಗಳ ಮೈನಲ್ಲಿ ರಜೋಗುಣ ತಮೋಗುಣಗಳು ಜಾಸ್ತಿ ಇದೆ, ಸಸ್ಯಗಳಲ್ಲಿ ತಮೋಗುಣವೇ ಜಾಸ್ತಿ ಇದೆ, ಅದರ ಮಾನವನಲ್ಲಿ ಸತ್ವಗುಣವೇ ಜಾಸ್ತಿ ಇರುತ್ತೆ. ಎಲ್ಲ ಮಾನವರಿಗೂ. ಆದರೆ ಅವನವನೇ ಮಾಡಿಕೊಂಡ ಪಾಪಗಳ ಕಾರಣದಿಂದಾಗಿ ರಜೋಗುಣವೋ ತಮೋಗುಣವೋ ಜಾಸ್ತಿ ಆಗಿಬಿಟ್ಟಿರುತ್ತೆ. ತಾನೇ ಮಾಡ್ಕೊಂಡು ಪಾಪದಿಂದ ಹಾಗಾಗಿರುತ್ತೆ, ಅದನ್ನು ಸರಿಪಡಿಸ್ಕೊಳ್ಳೋಕೆ ಬರುತ್ತೆ. ತಪಸ್ಸು, ಅದೇ ರೀತಿಯಲ್ಲಿ ಪ್ರಾಣಾಯಾಮ, ಬೇರೆ ಬೇರೆ ರೀತಿಯಾದ ಯೋಗ ಸಾಧನೆಗಳು ಇವುಗಳನ್ನೆಲ್ಲ ಮಾಡ್ತಾ ಹೋದಾಗ ಆ ರಜೋಗುಣ ಕಡಿಮೆ ಆಗ್ತಾ ಹೋಗುತ್ತೆ.
ಮೊದಲು ಸೃಷ್ಟಿಯಾದಾಗ ಹೇಗಿದ್ನೋ ಅಂಥ ಒಂದು ಶುದ್ಧವಾದಂಥ ಮಾನವನಾಗಿ ಆಗ್ತಾನೆ. ಶುದ್ಧನಾದ ಮಾನವ ಅಂದರೆ ಮನಸ್ಸು ಯಾವಾಗಲೂ ಸಾತ್ವಿಕವಾಗೇ ಇರುತ್ತೆ ಅವನಿಗೆ. ಇತ್ತು ಒಂದು ಕಾಲದಲ್ಲಿ. ಅಂತಹ ಒಂದು ನಿರ್ಮಲವಾದಂಥ ಅಂತಃಕರಣ ಅವನಿಗೆ ಹುಟ್ಟಿದಾಗ ಪಾಪಗಳೆಲ್ಲ ಕಳಚೋಗುತ್ತೆ, ಮನಸ್ಸು ಶಾಂತವಾಗತ್ತೆ ಅಥವಾ ನಿರ್ಮಲವಾಗುತ್ತೆ. ಹಿಂದಿನ ಪಾಠದಲ್ಲಿ ನೆನಪಿಸ್ಕೊಂಡ್ವಿ, ಯಾವುದಾದ್ರು ಒಂದು ಪಾತ್ರೆಯಲ್ಲಿ ನೀರನ್ನು ಬಗ್ಗಡವಾಗಿರೋ ನೀರನ್ನು ತೆಗೆದುಕೊಂಡು ಹೋದರೆ ಇನ್ನೊಂದು ಕಡೆಗೆ ಇಟ್ಟ ಮೇಲೆ ಸ್ವಲ್ಪ ಹೊತ್ತಾದ ಮೇಲೆ ಏನಾಗುತ್ತೆ, ಅಲ್ಲಿರೋ ಬಗ್ಗಡ ಎಲ್ಲ ಕೆಳಗಡೆ ಹೊರಟೋಗುತ್ತೆ. ಮತ್ತು ನೀರಿನಲ್ಲಿ ಏನಾದ್ರು ಅಲೆ ಇದ್ದರೆ ಪಾತ್ರೆ ಅಲಗಾಡ್ತಾ ಇತ್ತು, ಅದರಿಂದ ಅಲೆ ಇತ್ತು ಅಂತಾದರೆ ಪಾತ್ರೆ ಸ್ಥಿರವಾದ ಮೇಲೆ ಅಲೆಗಳಷ್ಟು ನಿಂತು ಹೋಗುತ್ತೆ. ಆಗ ನೀರು ಹೇಗಾಗುತ್ತೆ ಅಂದರೆ ಅತ್ಯಂತ ಶುದ್ಧವಾಗಿರುತ್ತೆ ನೀರು, ನಿರ್ಮಲವಾದ ನೀರದು. ಮೇಲ್ಗಡೆಯಿಂದ ಕೆಳಗಡೆ ತನಕ ನೋಡ್ಬೋದು ನಾವು. ಕೆಳಗಡೆ ಏನಾದ್ರು ಪದಾರ್ಥ ಇದ್ದರೆ, ಸುವರ್ಣದ ನಾಣ್ಯ ಇದ್ದರೆ ಆ ನೀರಿನ ಮೂಲಕ ನಾವು ನೋಡೋಕ್ಕಾಗುತ್ತೆ, ಅಷ್ಟು ತಿಳಿಯಾಗಿ ಆಗಿಬಿಡುತ್ತೆ ನೀರು. ಹಾಗೆ ಮನಸ್ಸು ತುಂಬ ತಿಳಿಯಾಗಿಬಿಡುತ್ತೆ. ರಜಸ್ನಿಂದ ಕಲಕುತ್ತೆ, ತಮಸ್ನಿಂದ ಏನೂ ಕಾಣೋಲ್ಲ ಅನ್ನೋ ರೀತಿಯ ಸ್ಥಿತಿ ಉಂಟಾಗುತ್ತೆ. ತಮಸ್ಸು ಅಂಧಕಾರವನ್ನು ಉಂಟು ಮಾಡುತ್ತೆ, ಮಬ್ಬನ್ನು ತರುತ್ತೆ. ನಮ್ಮ ದೃಷ್ಟಿಗೆ ಮಬ್ಬು ಬಂದಿದೆ ಅಂದರೆ ಮುಂದ್ಗಡೆ ಏನಿದೆ ಅಂತ ನಮಗೆ ಕಾಣಿಸೋಲ್ಲ. ಹಾಗೆ ಮನಸ್ಸಿನಲ್ಲಿ ತಮೋಗುಣ ತುಂಬಿಕೊಂಡಿದೆ ಅಂದರೆ ಏನೂ ಅರ್ಥ ಆಗಲ್ಲ ಅನ್ನೋ ಸ್ಥಿತಿ ಉಂಟಾಗುತ್ತೆ. ರಜಗುಣ ತುಂಬಿಕೊಂಡಿದೆ ಅಂದರೆ ಮನಸ್ಸು ಒಂದು ವಿಷಯವನ್ನು ಚಿಂತನೆ ಮಾಡೋಕ್ಕಾಗದೇ ಇರೋದ್ರಿಂದ 10 ಹಲವು ಕಡೆ ಓಡಾಡೋದ್ರಿಂದ ವಿಷಯ ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಇವೆಲ್ಲವೂ ಕಡಿಮೆ ಆಗಿದೆ ಅಂತಂದಾಗ ಮನಸ್ಸು ತಿಳಿ ನೀರಿನ ಒಂದು ಕೊಳದ ಹಾಗೆ ಪರಿಶುದ್ಧವಾಗಿರುತ್ತೆ. ಆ ಮನಸ್ಸಿನಲ್ಲಿ ಭಗವಂತ ಬೆಳಗ್ತಾನೆ. ಹೀಗಿರುವಂತಹ ಒಬ್ಬ ತಿಳಿ ಮನಸ್ಸಿನ ವ್ಯಕ್ತಿ ವ್ಯವಹಾರದಲ್ಲಿ ತೊಡಗಿದ್ದರೆ ಆ ವಿಷಯ ಬೇರೆ. ಆಗ ಪ್ರಾಪಂಚಿಕವಾದ ವಿಷಯಗಳೆಲ್ಲ ಗೊತ್ತಾಗ್ತಾ ಇರುತ್ತೆ. ಅವನು ಯಾರ ಹತ್ರ ಮಾತನಾಡ್ತಾ ಇದ್ದಾನೆ, ತನ್ನ ದೇಹದ ರಕ್ಷಣೆಗೋಸ್ಕರವಾಗಿ ಯಾವುದೋ ಕೆಲಸವನ್ನು ಮಾಡ್ತಾ ಇದ್ದಾನೆ. ಇಂಥ ಪರಿಸ್ಥಿತಿ ಇದ್ದಾಗ ಬಾಹ್ಯ ಪ್ರಪಂಚದ ತಿಳುವಳಿಕೆ ಅವನಿಗೆ ಬರ್ತಾ ಇರುತ್ತೆ. ಅದನ್ನು ನಿಲ್ಲಿಸಿ ನಾನು ಒಳಗಡೆ ಬೆಳಗುವ ತತ್ವವನ್ನೇ ಅನುಸಂಧಾನ ಮಾಡಬೇಕು ಅಂತ ಏಕಾಗ್ರವಾದ ಮನಸ್ಸಿನಿಂದ ಭಾವಿಸೋಕೆ ಶುರು ಮಾಡಿದ್ರೆ, ಅದನ್ನೇ ಯೋಗಾರೂಢನಾದರೆ, ಆ ಯೋಗದಲ್ಲಿ ಏರಿ ಕೂತ್ಕೊಂಡ್ರೆ ಆಗ ಒಳಗಡೆ ಬೆಳಗುವ ಬೆಳಕಿನ ದರ್ಶನ ಆಗುತ್ತೆ. ಅದರಲ್ಲಿ ಒಂದಾಗಿ ಸೇರ್ಕೊಂಡ್ಬಿಡ್ತಾನೆ. ಹಾಗಾದಾಗ ಅದಕ್ಕೆ ಬ್ರಹ್ಮ ಸಂಸ್ಪರ್ಶ ಎಂಬುದಾಗಿ ಕರೆದರು. ಬ್ರಹ್ಮ ಸಂಸ್ಪರ್ಶ ಅಂದರೆ ಬ್ರಹ್ಮದ ಜೊತೆಗೆ ಈ ಮನಸ್ಸಿಗೆ ಒಂದು ಸ್ಪರ್ಶ ಚೆನ್ನಾಗಾಯಿತು ಅಂತ. ಸಮ್ಯಕ್ ಸ್ಪರ್ಶ, ಸಂಸ್ಪರ್ಶ, ಚೆನ್ನಾದ ಸ್ಪರ್ಶ ಆಯಿತು. ಯಾವುದ್ರ ಜೊತೆಗೆ ಅಂದರೆ ಬ್ರಹ್ಮದ ಜೊತೆಗೆ. ಯಾರಿಗೆ ಅಂದರೆ ಮನಸ್ಸಿಗೆ. ಹೀಗಾದಾಗ ಒಂದು ಪರಿಣಾಮವಾಗಿ ಒಂದು ಸುಖ ಹುಟ್ಟುತ್ತೆ. ಆ ಸುಖಕ್ಕೂ ಏನಪ್ಪ ಹೆಸರು ಅಂತ ಕೇಳಿದ್ರೆ ಬ್ರಹ್ಮ ಸಂಸ್ಪರ್ಶ ರೂಪವಾದ ಸುಖ. ವಿಷಯ ಸ್ಪರ್ಶದಿಂದ ಒಂದು ಸುಖ ಸಿಗುತ್ತೆ ಅದಲ್ಲ. ವಿಷಯ ಸ್ಪರ್ಶದಿಂದ ಅಂದರೆ ಏನರ್ಥ? ಲೌಕಿಕವಾದ ಪಂಚೇಂದ್ರಿಯಗಳ ವಿಷಯದ ಜೊತೆಗೆ ನಮ್ಮ ಇಂದ್ರಿಯಗಳಿಗೊಂದು ಸಂಪರ್ಕ, ಮನಸ್ಸಿಗೆ ಇಂದ್ರಿಯಗಳ ಜೊತೆಗೆ ಒಂದು ಸಂಪರ್ಕ, ಇದೆಲ್ಲ ಸ್ಪರ್ಶವೇ ಇದು. ಈ ಸ್ಪರ್ಶ ಆದಾಗ ಪ್ರಾಪಂಚಿಕವಾದ ವಿಷಯದ ಅನುಭವ ಆಗುತ್ತೆ. ಹಾಗಲ್ಲದೆ ಬ್ರಹ್ಮದ ಕಡೆಗೆ ಎಲ್ಲವೂ ಅಭಿಮುಖವಾಗಿ ನಿಂತಾಗ ಅಲ್ಲಿ ಬ್ರಹ್ಮ ಸಂಸ್ಪರ್ಶ, ಅದರಿಂದ ಹುಟ್ಟುವಂಥ ಒಂದು ಸುಖ, ಇವೆಲ್ಲ ಲಭ್ಯವಾಗುತ್ತೆ. ಇಂಥ ಅನುಭವ ಪಡಿಬೇಕಾದ್ರೆ ತುಂಬ ಕಷ್ಟಪಟ್ಟು ಪಡಿಬೇಕಾಗತ್ತೆ ಅನ್ನೋ ಮಾತನ್ನು ಹೇಳಿರೋದುಂಟು. ಎಷ್ಟೋ ದೀರ್ಘಕಾಲ, ಎಷ್ಟೋ ಜನ್ಮಗಳವರೆಗೆ ನಿರಂತರ ಪರಿಶ್ರಮಿಸಿ ಒಬ್ಬ ಬ್ರಹ್ಮಾನುಭವವನ್ನು ಪಡಿತಾನೆ ಅನ್ನೋ ಮಾತನ್ನು ಹೇಳಿರೋದುಂಟು. ಆದರೆ ಇಲ್ಲಿ ಅತ್ಯಂತಂ ಸುಖಂ ಸುಖೇನ ಅಶ್ನುತೆ, ಬಹಳ ದೊಡ್ಡ ಸುಖವನ್ನು ಸುಖವಾಗಿ ಪಡಿತಾನೆ ಅಂತ ಹೇಳಿದೆ. ಸುಖವಾಗಿ ಪಡಿತಾನೆ ಅಂದರೆ ಕಣ್ಣು ಮುಚ್ಚಿ ಕೂತರೆ ಸಾಕು, ಒಂದು ಕ್ಷಣದಲ್ಲಿ ಪಡಿತಾನೆ. ಯಾಕೆ ಅಂದರೆ ಪಡೆಯೋಕ್ಕೆ ಬೇಕಾಗುವಷ್ಟು ಸಿದ್ಧತೆ ಆಗಿದೆ. ಕೇವಲ ಮನಸ್ಸನ್ನು ಆ ಕಡೆ ತಿರುಗಿಸ್ಕೊಳ್ಳೋದು ಅಷ್ಟೇ ಕೆಲಸ ಇರೋದು. ತಿರುಗಿಸೋದಕ್ಕೆ ಏನು ವಿಶೇಷ ಪ್ರಯತ್ನ ಏನಿಲ್ಲ. ಒಂದು ಕ್ಷಣಾರ್ಧದಲ್ಲಿ ಆ ಕಡೆ ತಿರ್ಕೊಳ್ಳುತ್ತೆ. ತಿರುಗಿದ ಕೂಡಲೇ ಆ ಒಳಾನುಭವ ಅವನಿಗೆ ಗೋಚರವಾಗುತ್ತೆ. ಅದು ಅಪ್ರಯತ್ನವಾಗಿ ಸಿದ್ಧವಾಗುತ್ತೆ. ಮೊದಲಿಗೆ ದೇಹ ಯಂತ್ರವನ್ನು ಹತೋಟಿಗೆ ತಂದುಕೊಳ್ಳೋದಕ್ಕೋಸ್ಕರವಾಗಿ
ಇಂದ್ರಿಯಗಳನ್ನು ಮನೋಬುದ್ಧಿಗಳನ್ನು ಹತೋಟಿಗೆ ತಂದ್ಕೊಳ್ಳೋದಕ್ಕೋಸ್ಕರವಾಗಿ ಸಾಕಷ್ಟು ಪ್ರಯತ್ನ ಬೇಕಾಗುತ್ತೆ. ಆದರೆ ಅದು ಒಂದು ದೃಷ್ಟಿಯಿಂದ ರಿಪೇರಿ ಕೆಲಸ ಇದ್ದ ಹಾಗೆ. ಅದು ಗಾಡಿ ಕೆಟ್ಟು ಹೋಗಿದೆ ಅಂತಂದರೆ ರಿಪೇರಿ ಕೆಲಸ ಸಾಕಷ್ಟು ಹಿಡಿಯುತ್ತೆ. ಇಲ್ಲ ರಿಪೇರಿ ಆಗಿದೆ ಚೆನ್ನಾಗಿ ಅಂತಂದರೆ ಅದನ್ನು ಹತ್ಕೊಂಡು ಹೋಗೋದಕ್ಕೆ ಹೆಚ್ಚೊತ್ತಿನ ಕೆಲಸ ಇಲ್ಲ. ಹಾಗೆ ಎಲ್ಲ ಪೂರ್ತಿ ವ್ಯವಸ್ಥೆ ಸರಿಯಾಯಿತು, ಶರೀರದಲ್ಲಿರೋ ದೋಷಗಳು ಹೋಯಿತು, ಮನಸ್ಸಿನಲ್ಲಿರೋ ದೋಷಗಳು ಹೋಯಿತು ಅಂತ ಆದಾಗ ಹೆಚ್ಚಿನ ಪ್ರಯತ್ನದ ಅವಶ್ಯಕತೆ ಇಲ್ಲ ಅನ್ನೋದು ಒಂದು ಮಾತು. ಅದನ್ನೇ ಸುಖವಾಗಿ ಆ ಬ್ರಹ್ಮವನ್ನು ಅನುಭವಿಸ್ತಾನೆ ಅಂತಂದು ಹೇಳಿದರು. ಇಷ್ಟು ಮಾತ್ರ ಅಲ್ಲ, ಆ ಅನುಭವದ ಅವಸ್ಥೆಗೆ ಸಹಜಾವಸ್ಥಾ ಅಂತ ಕರೀತಾರೆ. ಇನ್ನೊಂದು ಪದ ಅದು ಸಮಾಧಿ, ತುರಿಯಾವಸ್ಥಾ, ಸಹಜಾವಸ್ಥಾ ಇವೆಲ್ಲ ಪರ್ಯಾಯ ಪದಗಳು, ಒಂದೇ ಅರ್ಥದ ಬೇರೆ ಬೇರೆ ಪದಗಳು. ಸಹಜಾವಸ್ಥಾ ಅಂದರೆ ಹುಟ್ಟಿನ ಜೊತೆಗೇ ಬಂದಿದೆ ಅದು ಅಂತ ಅರ್ಥ. ನಿದ್ದೆಗೆ ಹೇಗೆ ಆರೋಗ್ಯವಂತನಾದ ವ್ಯಕ್ತಿಗೆ ಅಪ್ರಯತ್ನವಾಗಿ ಅನುಭವಕ್ಕೆ ಹೋಗೋಕ್ಕೆ ಬರುತ್ತೋ, ವಿಶೇಷ ಪರಿಶ್ರಮ ಏನಿಲ್ಲ, ಒಂದು ಕ್ಷಣದಲ್ಲಿ ನಿದ್ದೆ ಹತ್ತು ಅಂತ ಉಂಟು ನಿತ್ಯ ಜೀವನದಲ್ಲಿ. ಅದು ಹೇಗೋ ಹಾಗೆ ಯಾವುದೋ ಒಂದು ಕಾಲ ಬಂತು ಅಥವಾ ಮನಸ್ಸಂಕಲ್ಪ ಆಯಿತು ಆ ಒಳಗಡೆ ಇರೋ ಬೆಳಕನ್ನು ನೋಡಬೇಕು ಅಂತ, ಅಷ್ಟಾದರೆ ಸಾಕು ಆ ಅನುಭವಕ್ಕೆ ಹೋಗೋಕ್ಕಾಗತ್ತೆ. ಅದರಿಂದ ಸುಖೇನ ಅಶ್ನುತೆ, ಸುಖವಾಗಿ ಆ ಅನುಭವವನ್ನು ಪಡಿತಾನೆ ಅನ್ನೋ ರೀತಿಯಾದಂಥ ಮಾತನ್ನು ಹೇಳ್ತಾರೆ. ಇದನ್ನೇ ಆಚಾರ್ಯ ಶಂಕರರು ಸದಾಚಾರಾನುಸಂಧಾನ ಅನ್ನುವ ತಮ್ಮ ಒಂದು ಬರಹದಲ್ಲಿ ಲೀಲಾಜಾಲವಾಗಿ ಈ ಅನುಭವವನ್ನು ಪಡೆಯೋದು ಉಂಟು ಅನ್ನುವ ನೇರದಲ್ಲಿ ಒಂದು ಮಾತರಲ್ಲಿ ಹೇಳ್ತಾರೆ. ಮನ್ಮನೋ ಮೀನವನ್ನಿತ್ಯಂ ಕ್ರೀಡತ್ಯಾನಂದವಾರಿಧೌ ಸುಸ್ನಾತಸ್ತೇನ ಪೂತಾತ್ಮ ಸಮ್ಯಕ್ ವಿಜ್ಞಾನವಾರಿಣ. ಮನ್ಮನಃ ನನ್ನ ಮನಸ್ಸು ಮೀನವತ್ ಮೀನಿನಂತೆ ನಿತ್ಯಂ ನಿತ್ಯದಲ್ಲೂ ಸಹ ವಾರಿಧೌ ಕ್ರೀಡತಿ, ಆನಂದ ಸಾಗರದಲ್ಲಿ ಕ್ರೀಡತಿ ಆಟ ಆಡ್ತಾ ಇದೆ ಮನಸ್ಸು ಅಂತ. ಆನಂದದ ದೊಡ್ಡ ಕಡಲಿದೆ, ಸಮುದ್ರ ಇದೆ ಅಂತ ಅಂದ್ಕೊಂಡು ಅಲ್ಲಿ ಒಂದು ಮೀನು ಆಟ ಆಡ್ತಾ ಇದೆ ಅಂದರೆ ಮೀನಿಗೆ ಏನು ಕಷ್ಟ ಆಗ್ತಾಯಿದೆ ಅಂತ ಅಂದ್ಕೋಬೋದು. ಏನಾದರೂ ಕಷ್ಟ ಆಗುತ್ತಾ ಮೀನಿಗೆ? ಏನೂ ಕಷ್ಟ ಆಗಲ್ಲ. ಯಾಕೆಂದರೆ ಮೀನಿನ ಸ್ವಭಾವ ಅಲ್ಲಿ ಆಟ ಆಡೋದು. ಅದು ಆನಂದದ ಸಾಗರ. ಆನಂದದ ಸಾಗರದಲ್ಲಿ ವಿಶೇಷವಾಗಿ ಕಷ್ಟಪಟ್ಟು ಏನೋ ಸಂಚಾರ ಮಾಡ್ತಾ ಇದೆ ಅನ್ನೋ ವಿಷಯವೇ ಇಲ್ಲ. ಅದು ಲೀಲಾಜಾಲವಾಗಿ ಸಂತೋಷ ಪಡ್ತಾ ಇದೆ ಅಂತ ಅರ್ಥ ಅದಕ್ಕೆ. ಹಾಗೆ ನನ್ನ ಮನಸ್ಸೆಂಬ ಮೀನವು ಆನಂದದ ಸಾಗರದಲ್ಲಿ ಲೀಲಾಜಾಲವಾಗಿ ಸಂಚರಿಸ್ತಾ ಇದೆ ಅಂತ ವರ್ಣಿಸ್ತಾ ಇದ್ದಾರೆ. ಸುಸ್ನಾತಸ್ತೇನ ಪೂತಾತ್ಮ, ಆ ಆನಂದ ಸಾಗರದಲ್ಲಿ ಸುಸ್ನಾತಃ ಚೆನ್ನಾಗಿ ಮುಳುಗಿದವನಾಗಿ ಸ್ನಾನ ಮಾಡಿದವನಾಗಿ, ಪೂತಾತ್ಮ ಈ ಶರೀರ ಮನಸ್ಸು ಬುದ್ಧಿಯಲ್ಲೂ ಪವಿತ್ರವಾದದ್ದಾಗಿ ಆಯಿತು. ಆ ಸ್ನಾನ ಮಾಡಿದ ನೀರಾದರೂ ಹೇಗಿದೆ ಅಂತ ಕೇಳಿದರೆ ಸಮ್ಯಕ್ ವಿಜ್ಞಾನವಾರಿಣ, ವಿಜ್ಞಾನವಾರಿಣ ವಿಶಿಷ್ಟವಾದ ಜ್ಞಾನವೆಂಬ ಆ ನೀರಿನಲ್ಲಿ ಸಮ್ಯಕ್ ಸುಸ್ನಾತಃ ಚೆನ್ನಾಗಿ ಸ್ನಾನ ಮಾಡಿದೆ ನಾನು ಎಂಬುದಾಗಿ ಆಚಾರ್ಯರು ಒಂದು ಮಾತಿನಲ್ಲಿ ವರ್ಣಿಸ್ತಾರೆ. ಅಂದರೆ ಅದಷ್ಟು ಸಹಜವಾಗಿ ಆಗುವ ಒಂದು ಅನುಭವ ಎಂಬುದನ್ನು ತಾತ್ಪರ್ಯವಾಗಿ ನಾವು ಮನಸ್ಸಿಗೆ ತಂದ್ಕೋಬೇಕಾಗುತ್ತೆ. ನಾವು ಪ್ರಾಚೀನ ಭಾರತ ಸಾಹಿತ್ಯವನ್ನು ಗಮನಿಸಿದಾಗ ಅನೇಕ ಕಡೆಗಳಲ್ಲಿ ಅಂಥ ಉದಾಹರಣೆಗಳನ್ನು ನೋಡ್ತೇವೆ. ಒಂದು ಕ್ಷಣದಲ್ಲಿ ಸಮಾಧಿಸ್ಥಿತರಾದರು, ಎಷ್ಟೋ ದೀರ್ಘಕಾಲ ಆನಂದದಲ್ಲಿ ಮುಳುಗಿದ್ರು, ಆಮೇಲೆ ಎಚ್ಚರಗೊಂಡರು. ಇಷ್ಟಪಟ್ಟಾಗಲೆಲ್ಲ ಆ ಅನುಭವಕ್ಕೆ ಹೋಗ್ತಾಯಿದ್ರು ಅನ್ನೋ ಮಾತನ್ನು ಕೇಳ್ತೀವಿ. ಇವತ್ತು ಭಾರತ ಭೂಮಿಯಲ್ಲಿ ಅಂಥವ್ರು ಇರೋಲ್ಲ ಅಂತ ಅಂದ್ಕೋಬೇಕಾಗಿಲ್ಲ. ಈ ಭಾರತ ಭೂಮಿಯ ವಿಶಿಷ್ಟವಾದ ಬೆಳೆ ಜ್ಞಾನಪುತ್ರರು, ಯೋಗಿಗಳು. ಒಂದೊಂದು ಭೂಮಿಗೆ ಒಂದೊಂದು ಬೆಳೆ ಸಹಜವಾಗಿ ಬೆಳೆಯುವಂಥದ್ದುಂಟು. ಭತ್ತ ಬೆಳೆಯುವ ಭೂಮಿ, ಗೋಧಿ ಬೆಳೆಯುವಂಥ ಭೂಮಿ, ಕಬ್ಬು ಬೆಳೆಯುವ ಭೂಮಿ, ಹತ್ತಿ ಬೆಳೆಯುವ ಭೂಮಿ. ಹೀಗೆ ಹೇಳಿದಾಗೆ ಈ ಭಾರತ ಭೂಮಿ ಅನ್ನೋದು ಜ್ಞಾನಿಗಳು ಬೆಳೆಯುವಂಥ ಭೂಮಿ ಇದು. ಅದರಿಂದ ಅಂಥ ಮಹಾಪುರುಷರು ಇರ್ತಾರೆ. ಅದರ ಎಲೆ ಮರೆಯ ಕಾಯಿನಂತೆ ತಮ್ಮನ್ನು ತಾವು ವ್ಯಕ್ತಪಡಿಸ್ಕೊಳ್ಳದೆ ತಮ್ಮಿಂದ ಲೋಕಕ್ಕೆ ಏನಾಗಬೇಕೋ ಆ ಕಾರ್ಯವನ್ನು ತಾವು ಮಾಡಿಕೊಳ್ತಾ ಇರುವಂಥ ಸಂದರ್ಭ ಇರುತ್ತೆ.
ಇದೇ ನೇರದಲ್ಲಿ ಮುಂದಿನ ಮಾತು 29ನೇ ಶ್ಲೋಕ. ಸರ್ವಭೂತಸ್ಥಮ ಆತ್ಮಾನಂ ಸರ್ವಭೂತಾನಿ ಚ ಆತ್ಮನಿ ಈಕ್ಷತೆ ಯೋಗಯುಕ್ತ ಆತ್ಮ ಸರ್ವತ್ರ ಸಮದರ್ಶನ. ಸಮದರ್ಶನನಾಗಿ ಈಕ್ಷತೆ ಯೋಗಿಯಾದವನು ನೋಡ್ತಾನೆ ಅಂತ. ಸಮದರ್ಶನ ಅನ್ನೋ ಪದ ಹಿಂದೆ ಶ್ರೀಕೃಷ್ಣ ಪ್ರಭುವಿನ ಮಾತಿನ ಸರಣಿಯಲ್ಲಿ ಬಂದು ಹೋಗಿದೆ. ಈಗಾಗಲೇ ಸಮವಾದ ವಸ್ತುವನ್ನು ನೋಡೋದು ಸಮದರ್ಶನ. ಎಲ್ಲ ಜೀವಕೋಟಿಗಳ ಮಧ್ಯದಲ್ಲಿ ನೆಲೆಸಿರುವ ಸಮವಾದ ವಸ್ತು ಅಂತಂದರೆ ಪರಬ್ರಹ್ಮ, ಪರಮಾತ್ಮ, ಸಚ್ಚಿದಾನಂದ ಸ್ವರೂಪವಾದಂಥ ತತ್ವ. ಎಲ್ಲ ಜೀವಕೋಟಿಗಳದ್ದು ಇರುವ ಅದನ್ನು ಯಾರು ನೋಡಬಲ್ಲನೋ ಅವನಿಗೆ ಸಮದರ್ಶನ ಎಂಬುದಾಗಿ ಹೆಸರು ಬರುತ್ತೆ. ಅದನ್ನು ನೋಡೋಕ್ಕಾಗದೇ ಇದ್ದವರೆಲ್ಲ ವಿಷಮದರ್ಶನರು. ಯಾವುದನ್ನು ನೋಡಿದ್ರು ಇದು ಉದ್ದಕ್ಕಿದೆ, ದಪ್ಪಕ್ಕಿದೆ, ಕುಳ್ಳಗಿದೆ, ಕಪ್ಪಗಿದೆ, ಅಡ್ಡಾಗಿದೆ, ಓಡ್ತಾ ಇದೆ, ನಿಂತಿದೆ, ಮಲಗಿದೆ, ಈ ಥರದನ್ನೇ ಎಲ್ಲ ಚಿಂತನೆ ಮಾಡ್ತಾ ಇರುವಂಥದ್ದಾಗುತ್ತೆ. ಇದು ವಿಷಮದರ್ಶನ. ಇದು ಸಮದರ್ಶನ ಅಂದರೆ ಹಾಗಲ್ಲ. ಎಲ್ಲ ಕಡೆಯಲ್ಲಿರುವಂಥ ಒಂದೇ ಒಂದು ವಸ್ತು ಯಾವುದಪ್ಪ ಅಂದರೆ ಪರಬ್ರಹ್ಮ, ಅದನ್ನೇ ನೋಡುವಂಥ ವ್ಯಕ್ತಿ ಯಾರಿದ್ದಾನೋ ಅವನು ಸಮದರ್ಶನ ಎಂಬುದಾಗಿ ಕರೆಯಲ್ಪಡ್ತಾನೆ. ಅವನು ಈಕ್ಷತೆ ಅಂದರೆ ನೋಡ್ತಾನೆ. ಏನನ್ನು ನೋಡ್ತಾನೆ ಅಂತ ಕೇಳಿದ್ರೆ, ಸರ್ವಭೂತಸ್ಥಂ ಆತ್ಮನನ್ನು ಸರ್ವಭೂತಸ್ಥಂ ಸರ್ವಭೂತಸ್ಥನನ್ನಾಗಿಯೂ, ಆತ್ಮವಸ್ತುವು ಎಲ್ಲ ಭೂತಕೋಟಿಗಳಲ್ಲೂ ಇದೆ ಎಂಬುದಾಗಿಯೂ, ಚ ಮತ್ತು ಸರ್ವಭೂತಾನಿ ಎಲ್ಲ ಜೀವಗಳೂ ಸಹ ಆತ್ಮನಿ ತನ್ನ ಆತ್ಮನಲ್ಲಿ ಇದೆ ಎಂಬುದಾಗಿಯೂ, ಸರ್ವತ್ರ ಎಲ್ಲೆಲ್ಲಿಯೂ ಸಮದರ್ಶನನಾಗಿರುವ ಯೋಗಯುಕ್ತ ಆತ್ಮ, ಯೋಗದಲ್ಲಿ ಒಂದುಗೂಡಿದ ಯೋಗಿಯು ಈಕ್ಷತೆ ಕಂಡುಕೊಳ್ಳುತ್ತಾನೆ ಅಂತ. ಅಂದರೆ ತಾತ್ಪರ್ಯ, ತನ್ನಲ್ಲಿ ಎಲ್ಲ ಜೀವಕೋಟಿಗಳೂ ಇವೆ ಅನ್ನೋದನ್ನು ಕಂಡ್ಕೋತಾನೆ, ತಾನು ಎಲ್ಲ ಜೀವಕೋಟಿಗಳಲ್ಲೂ ನೆಲೆಸಿದ್ದೀನಿ ಅನ್ನೋದನ್ನು ಕಂಡ್ಕೋತಾನೆ. ಅಂದರೆ ತಾತ್ಪರ್ಯ, ಇಲ್ಲಿ ಒಳಗಿರೋದು ಬೆಳಕು, ಎಲ್ಲ ಜೀವಕೋಟಿಗಳ ಒಳಗಿರೋದು ಬೆಳಕು. ಇಲ್ಲೇನಿದೆ ಅದು ಅಲ್ಲಿದೆ, ಅಲ್ಲೇನಿದೆ ಅದಷ್ಟು ಇಲ್ಲಿದೆ, ಹೀಗೆ ನೋಡ್ಕೋತ ಹೋಗ್ತಾನೆ. ಯಾವಾಗ ಅಂದರೆ ಯೋಗಯುಕ್ತ ಆತ್ಮ, ಯೋಗದಲ್ಲಿ ಆರೂಢನಾಗಿರುವಂತಹ ವ್ಯಕ್ತಿ ಜೀವವನ್ನು ಹೀಗೆ ಅರ್ಥ ಮಾಡ್ಕೊಳ್ತಾನೆ ಒಬ್ಬ ಅಂತ ತಾತ್ಪರ್ಯ. ಅದನ್ನೇ ಒಂದು ಕಡೆಯಲ್ಲಿ ಹೇಳುವಾಗ, ಸಮದರ್ಶನ ಅನ್ನುವ ಪದಕ್ಕೆ ವಿವರಣೆಯನ್ನು ಕೊಡುವಾಗ, ಬ್ರಹ್ಮಾದಿ ಸ್ಥಾವರಾಂತೇಷು ವಿಷಮೇಷು ಸರ್ವಭೂತೇಷು ಸಮಂ ನಿರ್ವಿಶೇಷಂ ಬ್ರಹ್ಮಾತ್ಮೈಕತ್ವ ವಿಷಯಂ ದರ್ಶನಂ ಜ್ಞಾನಂ ಯಸ್ಯ ಸಹ ಸಮದರ್ಶನ ಎಂಬುದಾಗಿ ವಿವರಣೆಯನ್ನು ಕೊಟ್ಟಿರುವಂಥದ್ದುಂಟು. ಇದು ಶಾಂಕರ ಭಾಷ್ಯದಲ್ಲಿರುವಂಥ ಮಾತು. ಬ್ರಹ್ಮ ಸೃಷ್ಟಿಕರ್ತ, ಅಲ್ಲಿಂದ ಆರಂಭ ಮಾಡಿ ಸ್ಥಾವರಾಂತೇಷು, ಸ್ಥಾವರ ಅಂದರೆ ಜಡವಾದಂತಹ ಕಲ್ಲು, ಬಂಡೆ, ಮಣ್ಣು, ಲೋಹ ಮೊದಲಾದವುಗಳವರೆಗೆ, ವಿಷಮೇಷು ಸರ್ವಭೂತೇಷು, ವಿಷಮ ಅಂದರೆ ಬೇರೆ ಬೇರೆ ರೀತಿಯಾದಂತಹ ಆಕಾರವನ್ನುಳ್ಳಂತಹ, ಆಕೃತಿಯನ್ನುಳ್ಳಂತಹ ಭೂತೇಷು, ಭೂತಗಳಲ್ಲಿ ಸಮವಾಗಿರುವ ನಿರ್ವಿಶೇಷಂ, ಕಿಂಚಿತ್ತೂ ವ್ಯತ್ಯಾಸ ಇಲ್ಲದೆ ಇರುವಂತಹ ಬ್ರಹ್ಮಾತ್ಮೈಕತ್ವ ವಿಷಯಂ, ಬ್ರಹ್ಮ ಮತ್ತು ಆತ್ಮ ಇವುಗಳಲ್ಲಿರುವ ಏಕತ್ವ ಏನಿದೆ ಅದನ್ನು ಹೇಳುವಂತಹ ದರ್ಶನವನ್ನು ಅಂದರೆ ಜ್ಞಾನವನ್ನು ಯಾರು ಪಡಿತಾನೋ ಅವನು ಸಮದರ್ಶನ ಎಂಬುದಾಗಿ ಕರೆಯಲ್ಪಡ್ತಾನೆ. ಈ ಬಗ್ಗೆ ಹಿಂದೆ ಆ ಸಮದರ್ಶನ ಶಬ್ದವನ್ನು 5ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ನಾವು ಒಂದು ಸರಿ ಮನಗಂಡಿದ್ದೀವಿ, ಅರ್ಥ ಮಾಡ್ಕೊಂಡಿದ್ದೀವಿ. ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ ಎಂಬುದಾಗಿ. ಪಂಡಿತರು ಸಮದರ್ಶಿಗಳು. ಪಂಡಿತರು ಅಂದರೆ ಪರೀಕ್ಷೆ ಪಾಸ್ ಮಾಡಿದವರು ಅಂತ ಅರ್ಥ ಅಲ್ಲ. ಯಾರಿಗೆ
ಪಂಡ ಪರಾತ್ಮ ವಿಜ್ಞಾನಂ. ಪಂಡ ಅನ್ನೋ ಶಬ್ದಕ್ಕೆ ಪರಾತ್ಮಜ್ಞಾನ ಅಂತ ಅರ್ಥ. ಅದಕ್ಕೆ ಅದು ಯಾರಿಗಿದೆಯೋ ಅವನನ್ನು ಪಂಡಿತ ಎಂಬುದಾಗಿ ಕರೀತಾರೆ. ವಿತ್ ಅಂದರೆ ಪರಾತ್ಮಜ್ಞಾನ ಅಂತ ಅರ್ಥ. ಅದು ಯಾರಿಗಿದೆಯೋ ಅವನು ವಿದ್ವಾನ್ ಎಂಬುದಾಗಿ ಕರೀತಾರೆ. ಇವತ್ತು ಆ ಪದಗಳೆಲ್ಲ ತಮ್ಮ ಮೂಲಾರ್ಥವನ್ನು ಕಳ್ಕೊಂಡು ಬಳಕೆಗೆ ಬಂದುಬಿಟ್ಟಿದೆ. ಕೇವಲ ಯಾವುದೋ ಒಂದಷ್ಟು ಗ್ರಂಥಗಳನ್ನು ಅಧ್ಯಯನ ಮಾಡಿದವರಿಗೆಲ್ಲ ವಿದ್ವಾಂಸ, ಪಂಡಿತ ಇವೆಲ್ಲ ಶಬ್ದ ಬಳಕೆಗೆ ಬಂದಿದೆ. ಮೂಲತಃ ಯಾವ ಅರ್ಥದಲ್ಲಿ ಬಂದಿತ್ತದು ಅಂತ ಕೇಳಿದರೆ, ಯಾರಿಗೆ ಒಳಗಡೆ ಇರೋ ಬೆಳಕು ಅನುಭವಕ್ಕೆ ಗೋಚರವಾಗ್ತಾ ಇದೆಯೋ ಅವನನ್ನೇ ವಿದ್ವಾಂಸ, ಪಂಡಿತ ಎಂಬ ಒಂದು ಹೆಸರಿನಲ್ಲಿ ಕರೀತಾಯಿದ್ರು. ಒಬ್ಬ ವಿದ್ಯಾವಿನಯ ಸಂಪನ್ನನಾಗಿರುವ, ವಿದ್ಯೆಯನ್ನು ಪಡೆದ, ಅದರ ಜೊತೆಗೆ ವಿನಯವೂ ಬಂತು, ಇವೆರಡರಲ್ಲೂ ಕೂಡ್ಕೊಂಡಿದ್ದಾನೆ ಒಬ್ಬ ಬ್ರಾಹ್ಮಣ. ಅವನಲ್ಲೂ ಗವಿ ಒಂದು ಗೋವಿನಲ್ಲೋ, ಹಸ್ತಿನಿ ಒಂದು ಆನೆಯಲ್ಲೋ, ಶುನಿ ನಾಯಿಯಲ್ಲೋ, ಚ ಮತ್ತು ಶ್ವಪಾಕೇಚ ಒಬ್ಬ ಶ್ವಪಾಕನಲ್ಲೂ ಪಂಡಿತರು ಸಮದರ್ಶಿಗಳಾಗಿರ್ತಾರೆ. ಅಂದರೆ ಆ ಸಮವಾದ ಪರತತ್ವವನ್ನೇ ನೋಡ್ತಾ ಇರ್ತಾರೆ ಅಂತ ಹಿಂದೆ ಬಂದಿದೆ. ಅದೇ ಮಾತನ್ನು ಇಲ್ಲಿ ಹೇಳುವಾಗ ಸಮದರ್ಶನ ಅನ್ನೋ ಶಬ್ದವನ್ನು ಬಳಸಿ ಜೊತೆಗೆ ಪಕ್ಕದಲ್ಲಿ ಇನ್ನಷ್ಟು ವಿಷಯಗಳನ್ನು ಕೊಟ್ಟರು. ಏನೇನು ವಿಷಯ ಕೊಟ್ಟರು ಅಂದರೆ, ತಾನು ಏನಾಗಿದೀನೋ ಅದನ್ನು ಎಲ್ಲ ಕಡೆಯಲ್ಲೂ ನೋಡ್ತಾನೆ, ಅಲ್ಲಿ ಏನೇನಿದೆಯೋ ಅದಷ್ಟು ತನ್ನಲ್ಲಿದೆ ಅಂತ ಅದನ್ನು ನೋಡ್ತಾನೆ. ಹಾಗಿರೋದ್ರಿಂದಲೇ ಅವನು ಸಮದರ್ಶಿ ಎಂಬುದಾಗಿ ಆಗ್ತಾನೆ ಎಂಬ ಪರಿಚಯವನ್ನು ಈ ಶ್ಲೋಕದಲ್ಲಿ ಕೊಟ್ಟಿದ್ದಾಗಿದೆ. ಮುಂದಿನ ಶ್ಲೋಕ 30. ಇಂತಹ ಆತ್ಮದರ್ಶನವನ್ನು ಮಾಡಿದ್ರೆ ಏನು ಲಾಭ ಆಗುತ್ತೆ ಅಂತ ಇನ್ನೇನಾದರೂ ಪ್ರಶ್ನೆ ಹುಟ್ಕೊಂಡ್ರೆ ಅದಕ್ಕೊಂದು ಸರಿಯಾದಂಥ ಉತ್ತರವನ್ನು ಕೊಡಬೇಕಾಗಿದೆ. ಆ ನೇರದಲ್ಲಿ ಬಂದಿರುವಂಥ ಮಾತು, ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚ ಮೇ ನ ಪ್ರಣಶ್ಯತಿ. ಯಾವನೋ ಮಾಂ ನನ್ನನ್ನು ಸರ್ವತ್ರ ಪಶ್ಯತಿ ಎಲ್ಲ ಕಡೆಯಲ್ಲೂ ನೋಡ್ತಾನೋ ಅಂತ. ನನ್ನನ್ನು ಅನ್ನೋ ಶಬ್ದಕ್ಕೆ ಶ್ರೀಕೃಷ್ಣ ಪ್ರಭು ಹೇಳ್ತಾ ಇರೋ ಮಾತಾದ್ದರಿಂದ ವಾಸುದೇವಾತ್ಮಕವಾದ ತತ್ವವನ್ನು ಅಂತ ಅರ್ಥ ಇಟ್ಕೋಬೇಕು, ಅಥವಾ ಪರಬ್ರಹ್ಮವನ್ನು ಅಂತ ಇಟ್ಕೋಬೇಕು. ಯಾರು ಎಲ್ಲೆಲ್ಲೂ ಆ ಪರಬ್ರಹ್ಮರೂಪವಾದ ತತ್ವವನ್ನು ನೋಡ್ತಾನೋ, ಚ ಮತ್ತು ಸರ್ವಂ ಎಲ್ಲವನ್ನು ಮಯಿ ಪಶ್ಯತಿ ನನ್ನಲ್ಲಿ ನೋಡ್ತಾನೋ, ಅಂದರೆ ಸುತ್ತಮುತ್ತಲಿರೋ ಸಮಗ್ರವಾದಂತಹ ಜಗತ್ತನ್ನು ಆ ಪರತತ್ವದಲ್ಲಿ ಯಾರು ನೋಡ್ತಾನೋ, ತಸ್ಯ ಅವನಿಗೆ ಅಹಂ ನಾನು ನ ಪ್ರಣಶ್ಯಾಮಿ ಎಂದೂ ಕಾಣದೇ ಹೋಗೋಲ್ಲ. ಅವನಿಗೆ ನಾನು ಎಲ್ಲೂ ಯಾವಾಗಲೂ ಹೇಗೂ ಕಾಣದೇ ಹೋಗಲ್ಲ ನಾನು. ಸಚ ಅವನು ಮೇ ನನಗೆ ನ ಪ್ರಣಶ್ಯತಿ ಕಾಣದೇ ಹೋಗಲ್ಲ. ಅವನು ನನಗೆ ಕಾಣದೇ ಹೋಗಲ್ಲ, ಅವನಿಗೆ ನಾನು ಕಾಣದೇ ಹೋಗಲ್ಲ ಅಂತ ಇಲ್ಲಿ ಶ್ರೀಕೃಷ್ಣ ಪ್ರಭುವಿನ ಮಾತು. ಅಂದರೆ ಪರತತ್ವಕ್ಕೆ ಅದು ಗೋಚರವಾಗದೇ ಇರೋದಿಲ್ಲ, ಅದಕ್ಕೆ ಪರತತ್ವ ಗೋಚರವಾಗದೇ ಹೋಗಲ್ಲ. ಅಂದರೆ ಎರಡೂ ಕಡೆಯಲ್ಲೂ ಸಮವಾಗಿ ಅದು ಇರುತ್ತೆ ಆ ಪರಬ್ರಹ್ಮ ತತ್ವ ಎಂಬುದು ತಾತ್ಪರ್ಯ. ಇದನ್ನ ಒಂದು ಸಣ್ಣ ಉದಾಹರಣೆಯನ್ನು ಇಟ್ಕೊಂಡು ನೆನಪಿಸ್ಕೊಳ್ಳೋದಾದರೆ, ಒಂದು ಬೀಜ ಇದೆ, ಒಂದು ವೃಕ್ಷ ಇದೆ. ಒಳ್ಳೆ ತಿಳುವಳಿಕೆ ಇರೋ ವ್ಯಕ್ತಿಗೆ ಬೀಜವನ್ನು ನೋಡಿದಾಗ ಅದರಲ್ಲಿ ಸಮಗ್ರ ವೃಕ್ಷದ ಬಗ್ಗೆ ಒಂದು ನೋಟ ಬರುತ್ತೆ. ಇದು ಹೀಗೆ ಬೆಳೆಯುತ್ತೆ, ಇದು ತೆಂಗಿನ ಬೀಜ ಆದ್ದರಿಂದ ಕಾಂಡ ಹೀಗೆ ಬರುತ್ತೆ, ಕೊನೆಯಲ್ಲಿ ರೆಂಬೆಗಳು ಹೀಗೆ ಬರುತ್ತೆ, ಹೂವು ಹಣ್ಣು ಎಲ್ಲ ಹೀಗೆ ಬರುತ್ತೆ, ಇಷ್ಟು ದೀರ್ಘಕಾಲ ಬರುತ್ತೆ ಅಂತ ಅವನಿಗೊಂದು ದರ್ಶನ ಅದರಲ್ಲಿ ಸಿಗುತ್ತೆ. ಬೀಜವನ್ನು ನೋಡಿದಾಗ ವೃಕ್ಷದ ದರ್ಶನ ಆಗುತ್ತೆ. ವೃಕ್ಷವನ್ನು ನೋಡಿದ್ರೆ ಅವನಿಗೆ ಬೀಜವನ್ನು ಊಹೆ ಮಾಡ್ಕೊಳ್ಳೋಕೆ ಗೊತ್ತಾಗುತ್ತೆ, ಬೀಜ ಹೇಗಿರುತ್ತೆ ಅಂತ. ಇದು ಮರ ಹೀಗಿದೆ, ಆದ್ದರಿಂದ ಇದ್ರ ಮುಂದಕ್ಕೆ ಫಲ ಬಂದರೆ ಹೀಗೆ ಬರುತ್ತೆ, ಅದರಲ್ಲಿ ಒಂದು ಬೀಜ ಇರುತ್ತೆ, ಅದು ಹೀಗೆ ಇರುತ್ತೆ ಅಂತ ಒಂದು ಲೆಕ್ಕಾಚಾರ ಅವನ ಕೈಗೆ ಸಿಗುತ್ತೆ. ಬೀಜ ನೋಡಿದಾಗ ವೃಕ್ಷದ ಬಗ್ಗೆ ಒಂದು ಲೆಕ್ಕಾಚಾರ ಸಿಗುತ್ತೆ, ವೃಕ್ಷ ನೋಡಿದಾಗ ಬೀಜದ ಬಗ್ಗೆ ಒಂದು ಲೆಕ್ಕಾಚಾರ ಸಿಗುತ್ತೆ. ಹಾಗೆ ಎಲ್ಲೆಲ್ಲೂ ಇರುವಂತಹ ಜೀವರೂಪವಾದ ತತ್ವವನ್ನು ನೋಡ್ತಾ ಹೋದಾಗ ಆಗ ಅದೆಲ್ಲವೂ ಪರತತ್ವ ಸ್ವರೂಪವಾದದ್ದೇ ಅನ್ನೋ ರೀತಿಯಂಥ ಒಂದು ತಿಳುವಳಿಕೆ ಬರುತ್ತೆ. ಹೀಗೆ ಒಂದು ಸಮವಾದ ತತ್ವದ ಅನುಭವ ಯೋಗಿಗೆ ಆಗತ್ತೆ ಎಂಬುದು ಒಟ್ಟು ತಾತ್ಪರ್ಯ. ಮುಂದಿನ ಶ್ಲೋಕ 31. ಸರ್ವಭೂತಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತಃ ಸರ್ವಥಾ ವರ್ತಮಾನೋಪಿ
ಸ ಯೋಗಿ ಮಯಿ ವರ್ತತೆ. ಯಾವನು ಸರ್ವಭೂತಸ್ಥಿತಂ ಮಾಂ, ಸರ್ವಭೂತಗಳಲ್ಲೂ ಇರುವ ನನ್ನನ್ನು ಏಕತ್ವಮಾಸ್ಥಿತಃ, ಏಕತ್ವವನ್ನು ಆಶ್ರಯಿಸಿ ಭಜತಿ, ಭಜಿಸುತ್ತಾನೆಯೋ ಸೇವಿಸುತ್ತಾನೆಯೋ ಸ ಯೋಗಿ, ಆ ಯೋಗಿಯು ಸರ್ವಥಾ ವರ್ತಮಾನೋಪಿ, ಹೇಗೇ ಇದ್ದರೂ ಸಹ ಮಯಿ ವರ್ತತೆ, ನನ್ನಲ್ಲೇ ಇರ್ತಾನೆ. ಒಬ್ಬ ಯೋಗಿಯ ನಡೆ ಹೇಗಿರುತ್ತೆ ಅನ್ನೋ ಬಗ್ಗೆ ಕೃಷ್ಣ ಪ್ರಭು ಪರಿಚಯ ಕೊಡ್ತಾ ಇರೋ ಸಂದರ್ಭ. ನಾನು ಅನ್ನೋ ಶಬ್ದದಿಂದ ಪರತತ್ವ ಅಂತ ಇಟ್ಕೊಂಡು ಮನಸ್ಸಿಗೆ ತಂದ್ಕೋಬೇಕು. ನಾನು ಸರ್ವಭೂತಸ್ಥಿತ ಅಂದರೆ ಎಲ್ಲ ಜೀವಕೋಟಿಗಳಲ್ಲೂ ನೆಲೆಸಿದ್ದೀನಿ. ನಾನು ಎಲ್ಲ ಜೀವಕೋಟಿಗಳಲ್ಲೂ ಅಂತರಾತ್ಮನಾಗಿ ನಾನಿದ್ದೀನಿ. ನಾನು ಪ್ರಕಾಶರೂಪನಾಗಿ ನಾನಿದ್ದೀನಿ. ನಾನು ಹಾಗಿರುವ ನನ್ನನ್ನು ಏಕತ್ವಮಾಸ್ಥಿತ ಅಂದರೆ ನನ್ನ ಜೊತೆಗೆ ಒಂದುಗೂಡಿದವನಾಗಿ ಏನಾದರೂ ಕೂಡ ಭಾವಿಸ್ತಾನೆ ಅಂತಾದರೆ, ಭಜತಿ ಅಂದರೆ ಸೇವಿಸ್ತಾನೆ, ಆಸ್ವಾದಿಸ್ತಾನೆ ಅಂತಾದರೆ, ನಾನು ಬೇರೆ ಅಲ್ಲ ಅಂದರೆ ಪರತತ್ವ ಬೇರೆ ಅಲ್ಲ, ಈ ಎಲ್ಲ ಜೀವಕೋಟಿಗಳಲ್ಲಿ ನೆಲೆ ನಿಂತಿರುವ ಬೆಳಕು ಇನ್ನೊಂದು ಅಲ್ಲ, ಎರಡು ಒಂದು ಅನ್ನೋ ರೀತಿಯಲ್ಲಿ ಯಾರು ಭಾವಿಸ್ತಾ ಹೋಗ್ತಾನೋ ಅಂಥವನು ಸರ್ವಥಾ ವರ್ತಮಾನೋಪಿ, ಅವನು ಹೇಗೆ ಇರಲಿ, ಎಲ್ಲೇ ಇರಲಿ, ಯಾವುದೇ ರೀತಿಯಲ್ಲಿ ಇರಲಿ, ಹಾಗಿದ್ದರೂ ಸಹ ಸ ಯೋಗಿ ಮೈ ವರ್ತತೆ, ಆ ಯೋಗಿ ನನ್ನಲ್ಲೇ ನೆಲೆಸಿದ್ದಾನೆ ಅಂತ ಅರ್ಥ. ಅಂದರೆ ಪರಾತ್ಪರ ತತ್ವದಲ್ಲೇ, ಆ ಪರಮಪ್ರಕಾಶದಲ್ಲೇ ಅವನು ನೆಲೆಸಿದ್ದಾನೆ ಅಂತ ತಾತ್ಪರ್ಯ ಅಂತ ಕೃಷ್ಣ ಪ್ರಭುವಿನ ಮಾತು. ಅಂದರೆ ಒಂದು ಶಿಕ್ಷಣ ಲೋಕಕ್ಕೆ. ನಿನ್ನೊಳಗಡೆ ಕಂಡಂಥ ಬೆಳಕನ್ನು ನೀನು ಎಲ್ಲೆಲ್ಲೂ ನೋಡು, ಎಲ್ಲ ಜೀವಕೋಟಿಗಳಲ್ಲಿ, ಚರಾಚರ ಜಗತ್ತಿನಲ್ಲೇ ಅಲ್ಲೆಲ್ಲ ಒಳಗಡೆ ತುಂಬಿದೆ. ಹೊರಗಡೆಯಿಂದ ಸ್ಥೂಲ ರೂಪ ಹೊಂದಿದೆ, ಆ ಸ್ಥೂಲ ರೂಪದಕ್ಕಿಂತಲೂ ಇನ್ನೂ ಹಿಂದಕ್ಕೆ ಸಾಗಿದ್ರೆ ಸೂಕ್ಷ್ಮ ರೂಪ ಹೊಂದಿದೆ, ಅದಕ್ಕೂ ಹಿಂದೆ ಸಾಗು, ಅಲ್ಲೊಂದು ಪರರೂಪ ಇದೆ. ಆ ಪರರೂಪ ಹೇಗಿದೆ ಅಂದರೆ ತೇಜೋಮಯವಾಗಿದೆ, ಬೆಳಕಿನ ರೂಪದಲ್ಲಿದೆ. ಅದನ್ನು ನೀನು ಗಮನಿಸ್ತಾ ಹೋಗೋದಾದರೆ, ಅರ್ಥ ಮಾಡ್ತಾ ಹೋಗೋದಾದರೆ, ಆಗ ಸದಾ ಕಾಲದಲ್ಲೂ ಬ್ರಹ್ಮದಲ್ಲೇ ನೀನು ನೆಲೆಸಿದವನಾಗ್ತೀಯಾ, ಬೇರೆ ಇನ್ನೊಂದು ಕಡೆಯಲ್ಲಿ ಹೋದಂತೆ ಆಗೋದೇ ಇಲ್ಲ ಅಂತ. ನೀನು ಪ್ರಾಪಂಚಿಕವಾದ ನಾನಾ ವಿಷಯಗಳನ್ನು ಅನುಸಂಧಾನ ಮಾಡ್ತಾ ಇದ್ದರೂ ಸಹ, ಭಾವಿಸ್ತಾ ಇದ್ದರೂ ಸಹ, ಪ್ರಾಪಂಚಿಕವಾದ ನಾನಾ ವಿಷಯಗಳಲ್ಲಿ ತೊಳೆದೋದೆ ಅಂತ ಆಗೋಲ್ಲ, ನೀನು ಕಳಚೋದೆ ಅಂತ ಆಗೋಲ್ಲ, ಅಲ್ಲಿರೋದೆಲ್ಲ ಬ್ರಹ್ಮವೇ. ಹಾಗಿರೋದ್ರಿಂದ ಹೋದಲ್ಲಿ ಬಂದಲ್ಲಿ ಕುಳಿತಲ್ಲಿ ನಿಂತಲ್ಲಿ ಎಲ್ಲೆಲ್ಲೂ ಸಹ ನೀನು ಬ್ರಹ್ಮವನ್ನೇ ಭಾವಿಸ್ತಾ ಬ್ರಹ್ಮಮಯನಾಗಿ ನೀನು ಹಾಕೋಗ್ಬಿಡ್ತೀಯಾ, ಅಂಥದ್ದೊಂದು ಸ್ಥಿತಿ ಇದೆಯಪ್ಪ ಎಂಬುದಾಗಿ ಶ್ರೀಕೃಷ್ಣ ಪ್ರಭು ಒಂದು ಅನುಭವದ ಪರಿಚಯವನ್ನು ಲೋಕಕ್ಕೆ ಕೊಡ್ತಾ ಇದ್ದಾನೆ. ಇದು ಲೋಕ ಸ್ವಬುದ್ಧಿಯಿಂದ ಕಲ್ಪನೆ ಮಾಡ್ಕೊಳ್ಳೋಕೆ ಆಗದೇ ಇರುವಂಥ ಅನುಭವ. ನಾನು ಅವನು, ಆ ಪ್ರಾಣಿ, ನಾನು ಮಾನವ, ಹೀಗೆಲ್ಲ ಭೇದ ಬುದ್ಧಿಯಿಂದಲೇ ನೋಡುವಂಥದ್ದು ಎಷ್ಟೋ ಜನ್ಮಗಳಿಂದ ನಿರಂತರವಾಗಿ ಸಂಸ್ಕಾರ ರೂಪವಾಗಿ ಬಂದುಬಿಟ್ಟಿದೆ. ಈ ಭೇದ ಬುದ್ಧಿಯನ್ನು ಮರೆತು ಏನಾದರೂ ನೋಡೋಕ್ಕೆ ಸಾಧ್ಯವೇ ಅಂದರೆ ಸಾಧ್ಯ ಆಗೋಲ್ಲ. ಅದು ಆಗುತ್ತೆ. ಯಾವಾಗ ಆಗುತ್ತೆ ಅಂದರೆ ಯೋಗ ದೃಷ್ಟಿ ತೆರೆದಿದ್ದರೆ, ಸ್ಥೂಲ ರೂಪದ ಹಿಂದ್ಗಡೆ ಇರುವ ಸೂಕ್ಷ್ಮ ರೂಪವನ್ನು, ಅದರ ಹಿಂದ್ಗಡೆ ಇರುವಂಥ ಪರರೂಪವನ್ನು ನೋಡೋಕೆ ಬೇಕಾಗುವಂತಹ ನಿರ್ಮಲವಾದ ಬುದ್ಧಿ, ಏಕಾಗ್ರವಾದ ಬುದ್ಧಿ ಒದಗಿ ಬಂದು ಆ ತತ್ವದ ಜೊತೆಗೆ ಒಂದುಗೂಡೋಕ್ಕೂ ಬೇಕಾಗುವಂಥ ಮನಸ್ಥಿತಿ ಏರ್ಪಟ್ಟಾಗ ಆಗೇನಾಗುತ್ತೆ ಅಂದರೆ, ಇವನು ಎಲ್ಲೆಲ್ಲಿ ಸಂಚರಿಸಿದ್ರು, ಏನೇನನ್ನು ನೋಡಿದ್ರು, ಏನೇನು ಮಾಡ್ತಾಯಿದ್ರು ಸಹ ಎಲ್ಲ ಸಂದರ್ಭದಲ್ಲೂ ಇರೋದು ಎಲ್ಲಪ್ಪ ಅವನು ಅಂತ ಕೇಳಿದರೆ ಆ ಬ್ರಹ್ಮದಲ್ಲೇ, ಆ ಬೆಳಕಿನಲ್ಲೇ ಇದ್ದಾನೆ ಅವನು, ಅದು ಬಿಟ್ಟು ಇನ್ನೆಲ್ಲೂ ಹೋಗಿಲ್ಲ ಅನ್ನೋ ಒಂದು ಸ್ಥಿತಿ ಉಂಟಾಗುತ್ತೆ ಎಂಬುದನ್ನು ಶ್ರೀಕೃಷ್ಣ ಪ್ರಭು ಯೋಗ ಸಮಾಧಿಯ ತುದಿಯಲ್ಲಿ ಅನುಭವ ಹೇಗಿದೆ ಇರುತ್ತೆ ಅನ್ನೋ ಬಗ್ಗೆ ಒಂದು ಪರಿಚಯವನ್ನು ಕೊಡ್ತಾ ಇರುವ ಸಂದರ್ಭ. ಬೌದ್ಧಿಕವಾಗಿ ನಾವು ಇದನ್ನ ಅರ್ಥ ಮಾಡ್ಕೋಬೇಕು, ಸಾಧನೆಯಿಂದ ಅನುಭವಕ್ಕೆ ತಂದ್ಕೋಬೇಕು. ಅದಕ್ಕಾಗಿ ಬೇಕಾಗಿರುವಂತಹ ಎಲ್ಲ ರೀತಿಯಾದ ಸಿದ್ಧತೆಗಳನ್ನು ಮಾಡ್ಕೋಬೇಕು. ಮಾರ್ಗದರ್ಶನವನ್ನು ಪಡೆದು ನಿರಂತರ ಸಾಧನೆ ಮಾಡ್ಕೊಳ್ತಾ ಹೋಗಿ ಆಡಿದ ಮಾತು ಜೀವನದಲ್ಲಿ ಒಂದು ದಿವಸ ಹೌದು ಅಂತ ಅನಿಸುವಂತಹ ಒಂದು ಸ್ಥಿತಿಗೆ ಏರಬೇಕು.
ಹಾಗೆ ಆಗಬೇಕಾದ್ರೆ ಈ ಒಂದು ಚಿತ್ರಣ ಸಹಕಾರ ಕೊಡುತ್ತೆ. ಆದ್ದರಿಂದ ಬೇಕಾಗಿದೆ ಇದು. ನಾವು ದೂರದ ಯಾತ್ರೆ ಮಾಡುವಾಗ ಯಾವುದಾದ್ರು ಒಂದು ಭೂಪಟ ಇಟ್ಟು ಇಲ್ಲಿಂದ ಹೊರಟು ಹೀಗೆ ಹೋಗಿ ಅಲ್ಲಿಗೆ ತಲುಪಬೇಕಾಗಿದೆ ಅಂತ ಒಂದು ಚಿತ್ರವನ್ನು ಕೊಟ್ಟಾಗ ನಮಗೆ ಆ ಕಡೆಗೆ ನೆಟ್ಟ ಮನಸ್ಸು ಏರ್ಪಟ್ಟರೆ ಕ್ರಮವಾಗಿ ಪ್ರಯತ್ನ ಮಾಡ್ತಾ ಹೋದಾಗ ಅಲ್ಲಿ ಹೋಗಿ ತಲುಪಿ ಹೌದು ಅಂತ ಒಂದು ದಿವಸ ಅನಿಸುತ್ತೆ, ಸತ್ಯ ಇದು ಅಂತ. ಹಾಗೆ ಇಲ್ಲೂ ಸಹ ಶ್ರೀಕೃಷ್ಣ ಪ್ರಭು ಕೊಡ್ತಾ ಇರುವಂಥ ವಿವರಣೆಯನ್ನು ಬೌದ್ಧಿಕವಾಗಿ ಅರ್ಥ ಮಾಡ್ಕೊಳ್ಳೋದು ಒಂದು. ಅದಕ್ಕೆ ಶಾಬ್ದಜ್ಞಾನ ಅಂತ ಕರೀತಾರೆ. ಶಬ್ದಗಳು ನಮಗೊಂದು ಪರಿಚಯ ಮಾಡಿಕೊಡುತ್ತೆ, ಅಂಥದ್ದೊಂದು ಚಿತ್ರಣ ನನ್ನ ಮನಸ್ಸಿಗೆ ತಂದುಕೊಡುತ್ತೆ. ಹಾಗೆ ತಂದುಕೊಳ್ಳೋದು ಒಂದು. ಅದಾದ ನಂತರದಲ್ಲಿ ಅದನ್ನೇ ಅನುಭವಾತ್ಮಕವಾಗಿ ತಂದುಕೊಳ್ಳೋದು ಇನ್ನೊಂದು. ಆ ಅನುಭವಾತ್ಮಕವಾದ ಹೆಜ್ಜೆಗೆ ಈ ಒಂದು ಶಾಬ್ದಜ್ಞಾನ ಸಹಕಾರಿಯಾಗುತ್ತೆ. ಆ ನೇರದಲ್ಲಿ ಇದನ್ನು ಭಾವಿಸ್ಕೋಬೇಕು ಎಂಬುದಾಗಿ ನೆನಪಿಸ್ಕೋತಾ ಈ 4 ಮಾತುಗಳನ್ನು ಶ್ರೀಕೃಷ್ಣ ಪ್ರಭುವಿನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣ ಅರ್ಪಣಮಸ್ತು. ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ, ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಕೃಷ್ಣ, ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಕೃಷ್ಣ. ದುಷ್ಟ ಜನ ಸಂಗವನು, ದುಷ್ಟ ಜನ ಸಂಗವನು, ದುಷ್ಟ ಜನ ಸಂಗವನು ಬಿಡೋ ಹಾಗೆ, ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ. ದಿಟ್ಟನಾಗಿ ಕೈಯನೆತ್ತಿ ಕೊಡೋ ಹಾಗೆ ಕೃಷ್ಣ, ದಿಟ್ಟನಾಗಿ ಕೈಯನೆತ್ತಿ ಕೊಡೋ ಹಾಗೆ ಕೃಷ್ಣ. ನಿನ್ನ ಪೂಜೆಯನ್ನು ಮಾಡೋ ಹಾಗೆ ಕೃಷ್ಣ, ನಿನ್ನ ಪೂಜೆಯನ್ನು ಮಾಡೋ ಹಾಗೆ. ಭ್ರಷ್ಟನಾಗಿ ನಾಲ್ವರೋಳು ತಿರುಗಧಾಂಗೆ, ಭ್ರಷ್ಟನಾಗಿ ನಾಲ್ವರೋಳು ತಿರುಗಧಾಂಗೆ. ಶಿಷ್ಟ ಜನ ಸೇವೆಯನ್ನು ಮಾಡೋ ಹಾಗೆ, ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ. ಹುಟ್ಟಿಸಿದ ತಾಯಿ ತಂದೆ ಎಲ್ಲ ನೀನು ಕೃಷ್ಣ, ಹುಟ್ಟಿಸಿದ ತಾಯಿ ತಂದೆ ಎಲ್ಲ ನೀನು ಕೃಷ್ಣ. ಹೊಟ್ಟೆಗಾಗಿ ದೈನ್ಯ ಪಡಲಾರೆ ನಾನು, ಪಟ್ಟೆ ಪಟ್ಟಾವಳಿ ಬೇಡಲಿಲ್ಲ ನಾನು, ಪಟ್ಟೆ ಪಟ್ಟಾವಳಿ ಬೇಡಲಿಲ್ಲ ನಾನು. ಗುಟ್ಟು ಅಭಿಮಾನಗಳ ಕಾಯೋ ನೀನು, ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ. ನಟ್ಟ ನಡು ನೀರೊಳಗೆ ಈಸಲಾರೆ ನಾನು, ನಟ್ಟ ನಡು ನೀರೊಳಗೆ ಈಸಲಾರೆ ನಾನು. ಕಟ್ಟೆ ಸೇರಿಸಬೇಕಯ್ಯ ನೀನು, ಬೆಟ್ಟದಂಥ ಪಾಪಗಳ ಹೊತ್ತಿರುವೆ ನಾನು, ಬೆಟ್ಟದಂಥ ಪಾಪಗಳ ಹೊತ್ತಿರುವೆ ನಾನು. ಸುಟ್ಟು ಬಿಡು ಪುರಂದರ ವಿಠಲ ನೀನು,
ಬೆಟ್ಟದಂಥ ಪಾಪಗಳ ಹೊತ್ತಿರುವೆ ನಾನು. ಸುಟ್ಟು ಬಿಡು ಪುರಂದರ ವಿಠಲ ನೀನು. ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಕೃಷ್ಣ. ದುಷ್ಟ ಜನ ಸಂಗವನು ದುಷ್ಟ ಜನ ಸಂಗವನು ಬಿಡೋ ಹಾಗೆ. ದೃಷ್ಟಿ ನಿನ್ನ